ವಿದ್ಯಾರ್ಥಿಗಳೇ 2016 ಪ್ರಶ್ನೆ ನಂಬರ್ 73. ಒಂದು ಸ್ವಲ್ಪ ವಿಚಾರ ಮಾಡಿ ಈ ಗಣಿತಗಳು ಮಾಡಬೇಕು. ನಿಮಗೆ ಟೈಮ್ ಕೊಟ್ಟದ ನೀವು ಸರಿ ಮಾಡಿ ತಪ್ಪು ಮಾಡಿದ್ದು ಆಮೇಲೆ ತಿಳಿಸ ಲಕ್ಷ ಕೊಟ್ಟು ನೋಡಬೇಕು. ಟೆಲಿಗ್ರಾಮ್ ಕ್ಲಾಸ್ ಕಡೆ ಲಕ್ಷ್ಯ ಇರಲಿ. ಈಗ ನೋಡಿ, ನಾನು ಸರ್ದಿನಿ ವಿಡಿಯೋ ಆನ್ ಮಾಡಿ ಬಿಡಿಸೋದಾಯಿತು ಅಂದರೆ ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಬಿಡಿಸೋದಾಯ್ತಾನ ಮ್ಯೂಟ್ ತೆಗೆದ್ರಿ ಅಂದ್ರೆ ನಾ ಬಂದು ತಿಳಿಸ್ತಾನೆ ನೋಡ್ರಿ. ಈಗ ಎಲ್ಲರೂ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಒಬ್ಬ ವ್ಯಕ್ತಿ 12 ಕಿಲೋಮೀಟರ್ ದೂರಕ್ಕೆ ಒಂದು ಟ್ಯಾಕ್ಸಿ ಬಾಡಿಗೆ ಏರ್ಪಾಡು ಮಾಡಿದನು. ಮೊದಲು 2 ಕಿಮಿಗಳಿಗೆ 25 ರೂಪಾಯಿಯಂತೆಯೂ ನಂತರದ ಪ್ರತಿ ಕಿಮಿಗಳಿಗೆ ರೂಪಾಯಿ 10ರಂತೆಯೂ ಬಾಡಿಗೆ ದರ ಇತ್ತು. ಅವನು ಕೊಡಬೇಕಾದ ಹಣ ಎಷ್ಟು? ಒಟ್ಟು ದಾರಿ ಎಷ್ಟು? 12 ಕಿಲೋಮೀಟರ್. 12 ಕಿಮಿ ಅದ. 12 ಕಿಮಿಗೆ ಏನದ ನೋಡ್ರಿ, ಮೊದಲಿನ 2 ಕಿಲೋಮೀಟರ್ಗೆ 2 ಕಿಮಿ ಬರೋಬ್ಬರಿ 2 ಕಿಮಿಗೆ ಬರೋಬ್ಬರಿ ಎಷ್ಟು? ಮೊದಲು ನೀವು ಕಂಡಿಡ್ರಿ. 2 ಕಿಮಿಗೆ ಏನದ 2 ಕಿಮಿಗೆ 25 ರೂಪಾಯಿ ಕೊಡ್ಬೇಕು. 2 ಕಿಮಿ 25 ರೂಪಾಯಿ ಆಯ್ತು. ಇನ್ನು ಎಷ್ಟು ಉಳಿತೀಗ? 12ರೊಳಗೆ 2 ಕಿಮಿ ಕಳೆದ್ರಿ ಎಷ್ಟು ಉಳಿತೀಗ? 10 ಕಿಮಿ ಉಳಿತು. ಇನ್ನು 10 ಕಿಮಿ ರೊಕ್ಕದ್ದು ಎಷ್ಟಾಗ್ತದ ಒಂದು ಬಾಡಿಗೆ ನೋಡೋಣ. 1 ಕಿಮಿಗೆ ಎಷ್ಟು? 12. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. 2 ಕಿಲೋಮೀಟ್ರಿಗೆ 25 ರೂಪಾಯಿ ಮೊದಲಿನ ಪ್ರಾರಂಭದಿಂದ ಶುರುವಾತಿಗೆ 2 ಕಿಲೋಮೀಟ್ರದ ಎವರೇಜ್ ಚಾರ್ಜ್ ಅಂತಾರೆ. ಇದಕ್ಕೆ ಎವರೇಜ್ ಚಾರ್ಜ್ ಎಷ್ಟು? 25 ರೂಪಾಯಿ ಕಟ್ಟಲೇಬೇಕು. 1 ಕಿಲೋಮೀಟ್ರ್ ಆದ್ರೂ 25, ಅರ್ಧ ಕಿಲೋಮೀಟ್ರ್ಗೂ ಆದ್ರೂ 25, 2 ಕಿಲೋಮೀಟ್ರ್ ತನಕ 25 ರೂಪಾಯಿ ಇರ್ತದೆ. ಇದು ಮಿನಿಮಮ್ ಚಾರ್ಜ್ ಅಂತಾರೆ. ಇದು ಆ 25 ರೂಪಾಯಿ 2 ಕಿಲೋಮೀಟ್ರ್ ಕದ ಮುಂದಿನ ಕಿಲೋಮೀಟ್ರ್ ಎಷ್ಟು ಉಳಿತದಲ್ಲ ಪ್ರತಿ ಕಿಲೋಮೀಟ್ರಿಗೆ 10 ರೂಪಾಯಿ ಅದಂಗೆ ಅಂತ ಹೇಳ್ತಾನೆ. ಈಗ 12 ಕಿಲೋಮೀಟ್ರ್ ದಾರಿ ಅದ. ಆ ಎವರೇಜ್ 2 ಕಿಲೋಮೀಟ್ರ್ ಕಳೆದಾಗ 25 ರೂಪಾಯಿ ಆಯ್ತು. ಈ 10 ಕಿಲೋಮೀಟ್ರ್ ಚಾರ್ಜ್ ಎಷ್ಟಾಗ್ತದೆ ಅಂದ್ರೆ 1 ಕಿಲೋಮೀಟ್ರಿಗೆ 10 ರೂಪಾಯಿ ಅದ. 10 ರೂಪಾಯಿಗೆ 1 ಕಿಲೋಮೀಟ್ರ್ ಅದ. ಹಂಗಂದ್ರೆ 1 ಕಿಮಿಗೆ 10 ರೂಪಾಯಿ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. 1 ಕಿಮಿಗೆ ಬರೋಬ್ಬರಿ ಎಷ್ಟು? 10 ರೂಪಾಯಿ. 1 ಕಿಮಿ ಬರೋಬ್ಬರಿ 10 ರೂಪಾಯಿ. 10 ಕಿಮಿ ಬರೋಬ್ಬರಿ 10 ಕಿಮಿ ಬರೋಬ್ಬರಿ 10 ಗುಂಡ್ಲೆ 10 ಬರೋಬ್ಬರಿ ಎಷ್ಟಾಯ್ತು? 100 ರೂಪಾಯಿ ಆಯ್ತು. 10 ರೂಪಾಯಿಗೆ 1 ಕಿಲೋಮೀಟ್ರ್ ಅಂದ್ರೆ 100 ರೂಪಾಯಿ ಆಯ್ತು. ಒಟ್ಟು ಬಾಡಿಗೆ ಬರೋಬ್ಬರಿ ಅವನು ಕೊಡಬೇಕಾದ ಒಟ್ಟು ಹಣ. ಒಟ್ಟು ಬಾಡಿಗೆ ಬರೋಬ್ಬರಿ ಮೊದಲಿನ 2 ಕಿಲೋಮೀಟ್ರದು 25 ರೂಪಾಯಿ, ಮುಂದಿನ 10 ಕಿಲೋಮೀಟ್ರದು 100 ರೂಪಾಯಿ ಬರೋಬ್ಬರಿ ಅವನು ಕೊಡಬೇಕಾದ ಬಾಡಿಗೆ ಎಷ್ಟು? 125 ರೂಪಾಯಿ. ಆನ್ಸರ್ ಎಷ್ಟು? 125 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ಹುಡುಕಿ 125. ಉತ್ತರ ಸಂಖ್ಯೆ ಎ. ಇದು ನಿಮ್ಗೆ ಪೆನ್ನಿನ ಬೆಲೆದು ಒಂದು ಮಾದರಿ ಬರ್ತದಲ್ಲ, ಅದರ ಮೇಲೆ ಅದ ಇದು. ಈಗ 12 ಕಿಲೋಮೀಟ್ರ್ ದಾರಿ ಅದ. ಮೊದಲಿನ 2 ಕಿಲೋಮೀಟ್ರ್ಗೆ ನೀವು 25 ರೂಪಾಯಿ ಕಟ್ಟಬೇಕ್ರಿ ಅಂತ ಹೇಳ್ತಾರ. ಅದು ಎವರೇಜ್ ಬಿಲ್ ಅಂತಾರೆ. ಈಗ 2 ಕಿಲೋಮೀಟ್ರ್ 25 12.5 ಆಗ್ತದೆ. ಮುಂದೆ 12 ಕಿಲೋಮೀಟ್ರಿಗೆ 12 ರೂಪಾಯಿ ಹಂಗೆ 12.50 ಹಂಗಂದ್ರೆ ಭಾಳ ಆಗ್ತದೆ. ಮುಂದೆ ಎವರೇಜ್ ರೇಟ್ ಕಡಿಮೆ ಹಿಡಿತೀನಿ ಅಂತಾರೆ. ಮೊದಲಿನ 2 ಕಿಲೋಮೀಟ್ರಿಗೆ ಮಾತ್ರ 25 ಕೊಡ್ಬೇಕ್ರಿ. ಮುಂದೆ ನೀವು ಉಳಿದ ದಾರಿ 10 ಕಿಲೋಮೀಟ್ರ್ಗೆ ಅನ್ನೋದು 10 ರೂಪಾಯಿದಂಗೆ ನಾ ಹಿಡಿತಾನೆ ಬಾಡಿಗೆ ಅಂತ ಹೇಳ್ತಾನೆ. ಆಮೇಲೆ ಮೊದಲಿನ 2 ಕಿಲೋಮೀಟ್ರ್ ಬಾಡಿಗೆ ಏನು ಮಾಡಬೇಕು? 25 ರೂಪಾಯಿ ಹಚ್ಕೋಬೇಕು ನೀವು. ಹಚ್ಕೊಂಡು ಇನ್ನು 10 ಕಿಲೋಮೀಟ್ರ್ ಎಷ್ಟಾಯ್ತು ಅದನ್ನು ಕೂಡಿಸ್ಕೊಂಡಾಗ 125 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ ಎ. ಹಿಂಗೆ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು ಮಾಡುವ ತಿಳಿತಲ್ಲ ಎಲ್ಲರಿಗೂ. ಮತ್ತು ಈ ಗಣಿತಗಳನ್ನು ಹೇಳುವಾಗ ಲಕ್ಷ್ಯ ಕೊಟ್ಟು ನೋಡಬೇಕು. ಅದು ಭಾಳ ಇಂಪಾರ್ಟೆಂಟ್. ಭಾಳ ಯಾಕಂದ್ರೆ ಹೆಂಗೆ ತಿಳಿಸ್ತಾರೆ. ಮತ್ತು ನೀವು ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ಮತ್ತು ರಿಟರ್ನ ಮತ್ತೊಂದು ಗಣಿತ ತಿಳಿಸಿದ್ರೆ ವಿಡಿಯೋ ದೊಡ್ಡ ಆಗ್ತಾವೆ. ಅದರ ಸಲುವಾಗಿ ನೀವು ವಿಡಿಯೋ ರೀಪ್ಲೇ ಮಾಡಿ ಗಣಿತಗಳನ್ನು ನೋಡ್ರಿ. ಚೆನ್ನಾಗಿ ಬರ್ಕೊರ್ಫಿ ಆಗ್ತದೆ.